ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 2026 ವರ್ಷ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. 12 ರಾಶಿಯವರ ಭವಿಷ್ಯ 2026ನೇ ಇಸ್ವಿಯಲ್ಲಿ ಹೇಗೆ ಇರುತ್ತೆ? ಪ್ರಥಮವಾಗಿ ಬರುವಂಥದ್ದು ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಕೆಲಸ, ಕಾರ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರ, ಆರೋಗ್ಯ, ಸಂತಾನ, ಕುಟುಂಬ, ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆಯಾ? ಧನಪ್ರಾಪ್ತಿಯ ಯೋಗ ಇದೆಯಾ? ಅಕಸ್ಮಾತ್ ಹಿಂದಿನ ವರ್ಷದಲ್ಲಿ ಮೇಷರಾಶಿಯವರಿಗೆ ವ್ಯಾಪಾರ ನಷ್ಟ ಆಗಿ, ಧನ ನಷ್ಟ ಆಗಿ, ಆರೋಗ್ಯ ನಷ್ಟದಲ್ಲಿ ತೊಂದರೆ ತಾಪತ್ರಗಳಿಂದ ನರಳಿದ್ರೆ, ಅಥವಾ ಸುಖ, ಶಾಂತಿ, ನೆಮ್ಮದಿಯಿಂದ ಅವರು ಬದುಕಿದ್ರೆ ಆ ಯೋಗ ಮುಂದಿನ ವರ್ಷದಲ್ಲೂ ಇದೆಯಾ? 2026ನೇ ಇಸ್ವಿಯಲ್ಲೂ ಇದೆಯಾ? ಯಾವ ಗ್ರಹಗತಿಗಳ ಸ್ಥಾನಮಾನದಿಂದ ಆ ಯೋಗ ಇದೆ? ಅಥವಾ ಅದಕ್ಕೆ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೇನು ರೆಮಿಡಿ ನಾವು ತಗೋಬೇಕು? ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವರ್ಷ ಭವಿಷ್ಯ 2026 ಮೇಷರಾಶಿಯವರ ಬಗ್ಗೆ. ಪ್ರಥಮವಾಗಿ ಮೇಷರಾಶಿ ಅಂದ ಕೂಡಲೇ ಆಗಲೇ ಇವರಿಗೆ ಸಾಡೆ ಸಾತಿ ಯೋಗ ನಡೀತಾ ಇದೆ. ಮೇಷರಾಶಿಯವರಿಗೆ ವರ್ಷವಿಡೀ ಸಾಡೆ ಸಾತಿ ಪ್ರಯೋಗ ಇರುತ್ತೆ 2026ನೇ ಇಸ್ವಿಯಲ್ಲಿ. ಸಾಡೆ ಸಾತಿ ಶನಿಯ ಪ್ರಯೋಗ, ಹಾಗೆ ಗುರುವಿನ ಪ್ರಯೋಗ, ರಾಹು ಕೇತುವಿನ ಪ್ರಯೋಗ 2026ನೇ ಇಸ್ವಿಯಲ್ಲಿ ಮೇಷರಾಶಿಯವರ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತೆ. ಯಾವ ರೀತಿಯಲ್ಲಿ ಬೀರುತ್ತೆ ನೋಡಿ. ಸಾಡೆ ಸಾತಿಯ ಪ್ರಭಾವದಿಂದ ಮೇಷರಾಶಿಯವರು ಒಂದು ಅನುಕರಣೆ ಮಾಡ್ಕೋಬೇಕು. ಅವರ ಜೀವನದಲ್ಲಿ ಅವರು ಶಿಸ್ತುಬದ್ಧ ಕ್ರಮಬದ್ಧವಾದ ಜೀವನ ಶೈಲಿಯನ್ನು ರೂಢಿಸ್ಕೊಂಡು ಹೋಗಬೇಕು. ಬಹಳ ಡಿಸಿಪ್ಲಿನ್ ಆಗಿ ಬದುಕಬೇಕಾಗ್ತದೆ. ಅವರೊಂದು ಚೌಕಟ್ಟಿನ ಮಾರ್ಗದರ್ಶನ ಇಟ್ಕೋಬೇಕಾಗ್ತದೆ. ಒಂದು ಟ್ರಯಾಂಗಲ್ನಲ್ಲೇ ಅವರು ಜೀವನ ಮಾಡುವಂಥದ್ದು ಕ್ರಮಬದ್ಧವಾಗಿ ಅವರು ಬದುಕಿದ್ರೆ ಮಾತ್ರ ಈ ಸಾಡೆ ಸಾತಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೇಷರಾಶಿಯವರು ಅವರೇನಾದರೂ ದುಡುಕು ಮನಸ್ಥಿತಿಯಿಂದ ಅವರ ಜೀವನ ಶೈಲಿಗಳಲ್ಲಿ ಸೋಮಾರಿತನ, ಜಿಗುಪ್ಸೆ, ಅಲಸ್ಸೆ, ಅಹಂಕಾರ ಅಥವಾ ದರ್ಪ, ದೌರ್ಜನ್ಯ ಇಂಥದ್ದೇನಾದರೂ ರೂಢಿಸ್ಕೊಂಡು ಹೋದರೆ 2026ನೇ ಇಸ್ವಿಯಲ್ಲಿ ಗಂಡಾಂತರಗಳನ್ನ ಎದುರಿಸಬೇಕಾಗ್ತದೆ. ಮೇಷರಾಶಿಯವರು ವರ್ಷವಿಡೀ ತೊಂದರೆ ತಾಪತ್ರೆಯಲ್ಲಿ ಜೀವನ ಕಳೀತೀರ. ಬಹಳ ಎಚ್ಚರಿಕೆಯಿಂದಿರಿ. ಸಾಡೆ ಸಾತಿಯ ಪ್ರಭಾವ ನೆಗೆಟಿವ್ ಆಗಿ ಕೂಡ ಪರಿಣಾಮ ಬೀರ್ಬೋದು. ಯಾವ ರೀತಿಯಲ್ಲಿ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ, ಶಿಕ್ಷಣ, ಆರೋಗ್ಯದ ಮೇಲೆ ಬಹಳ ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಆರೋಗ್ಯದ ಸಮಸ್ಯೆ ಕೂಡ ಕಾಡಾಟ ಆಗುವಂಥ ಚಾನ್ಸಸ್ಗಳಿರ್ತದೆ. ಯಾವ ವಿಚಾರದಲ್ಲಾದರೂ ಕೂಡ ಮೇಷರಾಶಿಯವರು 2026ನೇ ಇಸ್ವಿಯಲ್ಲಿ ಎಲ್ಲೇ ಮೀರಬೇಡಿ. ನಿಮ್ಮ ತನನ ಮೀರಬೇಡಿ, ನಿಮ್ಮ ಚೌಕಟ್ಟನ್ನು ಮೀರಬೇಡಿ. ನೀವೇ ಒಂದು ಟ್ರಯಾಂಗಲ್ ಹಾಕೊಂಡು ಅದರಲ್ಲೇ ಜೀವನ ಮಾಡುವಂಥದ್ದು. ನಿಮ್ಮ ಚೌಕಟ್ಟಿನಲ್ಲಿ ನಿಮ್ಮ ಕೆಪಾಸಿಟಿ ಎಷ್ಟಿರ್ತದೆ ಅಷ್ಟರಲ್ಲಿ ನೀವು ಜೀವನ ಮಾಡುವಂಥ ಪ್ರಯತ್ನ ಮಾಡಿ. ಶಿಸ್ತುಬದ್ಧ ಕ್ರಮಗಳನ್ನ ಬಳಸ್ಕೊಳ್ಳಿ. ಇದೇ ಥರ ಬದುಕಬೇಕು, ಇದೇ ಥರ ಬಾಳಬಾರದು. ಅನವಶ್ಯಕವಾಗಿ ದುಂದು ವೆಚ್ಚಗಳನ್ನ ಮಾಡಿ ಕೂಡ ಸಮಸ್ಯೆಗೆ ಸಿಗಾಕೋಬೇಡಿ. ಯಾಕಂದರೆ ಬರುವ ಆದಾಯಕ್ಕಿಂತ ಹೆಚ್ಚಾಗಿ ನೀವು ಖರ್ಚು ಮಾಡಿದ್ರೆ ಸಾಲಬಾಧೆಯೂ ಕೂಡ ತುತ್ತಾಗ್ತೀರಾ ಈ ವರ್ಷದಲ್ಲಿ ಮೇಷರಾಶಿಯವರು. ಪ್ರಥಮವಾಗಿ ನಾವು ಇನ್ನೊಂದು ವಿಚಾರ, ಗುರುವಿನ ಪ್ರಭಾವ ಹೇಗಿದೆ? ಗುರುವಿನ ಪ್ರಭಾವ ತಟಸ್ಥವಾಗಿದೆ ನಿಮ್ಮ ಮೇಲೆ. ನಿಮಗೆ ಏಳಿಗೆನೂ ಕೊಡೋದಿಲ್ಲ, ಇಳಿಮುಖನೂ ಕೊಡೋದಿಲ್ಲ, ಅದೃಷ್ಟನೂ ಕೊಡೋದಿಲ್ಲ, ಕೊಡಜನೂ ಬಿಡೋದಿಲ್ಲ ಅಂದಂಗೆ ಗುರುವಿನ ಪ್ರಭಾವ ಸಮತೋಲನವಾಗಿರ್ತದೆ ವರ್ಷವಿಡೀ ನಿಮಗೆ. ಅದಕ್ಕೋಸ್ಕರ ನಿಮ್ಮ ಚೌಕಟ್ಟಲ್ಲಿ ನೀವು ಜೀವನ ಮಾಡುವಂಥದ್ದು ಒಳ್ಳೆಯದು. ಶ್ರೀಮಂತರನ್ನಾಗಿ ಕೂಡ ಮಾಡೋದಿಲ್ಲ, ಗರೀಬನನ್ನಾಗಿ ಮಾಡೋದಿಲ್ಲ ಗುರು. ಬೃಹಸ್ಪತಿಯ ಯೋಗ ತಟಸ್ಥವಾಗಿದೆ ನಿಮ್ಮ ಮೇಲೆ. ಮಧ್ಯಸ್ಥಾನದಲ್ಲಿ ನಿಂತು ಬಿಟ್ಟಿದ್ದಾನೆ ಗುರು ನಿಮಗೆ ವರ್ಷವಿಡೀ. ಇನ್ನು ರಾಹು ಕೇತುಗಳ ಪ್ರಭಾವ ಸಂಚಾರ ಫಲದಿಂದ ಏನೋ ಒಂದು ನಿಮ್ಮ ಹತ್ರ ಒಂದು ಪಾಸಿಟಿವಿಟಿ ಮನಸ್ಥಿತಿ ಬೆಳೆಯುತ್ತೆ. ರಾಹು ಕೇತುವಿನ ಪ್ರಭಾವದಿಂದ ಪೂಜೆ ಪುನಸ್ಕಾರಗಳಲ್ಲಿ, ದೈವ ದೇವಸ್ಥಾನದ ದರ್ಶನಗಳಲ್ಲಿ ನೀವು ಭಾಗಿಯಾಗ್ತೀರಾ. ಪುಣ್ಯ ನದಿಗಳ ಸ್ನಾನ ಮಾಡ್ತೀರಾ, ಸಮುದ್ರ ಸ್ನಾನಗಳನ್ನ ನೀವು ಮಾಡ್ತೀರಾ. ಏನೋ ಒಂದು ಸಕಾರಾತ್ಮಕ ಪ್ರಕ್ರಿಯೆಗೆ ಹೆಚ್ಚು ಒಲವು ಕೊಡ್ತೀರಾ. 2026ನೇ ಇಸ್ವಿಯಲ್ಲಿ ಮೇಷರಾಶಿಯವರು ಅಂದರೆ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ತೊಡಗ್ತೀರಾ. ಅಂದರೆ ಒಂದು ಒಳ್ಳೆಯ ಮನಸ್ಥಿತಿ ಇದು ಅಂತ ಹೇಳ್ಬೋದಾಗ್ತದೆ ರಾಹು ಕೇತುಗಳ ಸಂಚಾರ ಫಲದಿಂದ. ಆದರೆ ಈ ವರ್ಷದಲ್ಲಿ ಹೊಸ ಕೆಲಸ ಕಾರ್ಯಗಳಿಗೆ, ಉದ್ಯೋಗಗಳಲ್ಲಿ ಕೈ ಹಾಕಬೇಕಂದ್ರೆ ಜಾಗೃತಿಯಿಂದಿರಬೇಕಾಗುತ್ತೆ. ಯಾಕಂದರೆ ಹೊಸ ಕೆಲಸ ಕಾರ್ಯಗಳು ನಿಮಗೆ ಸಿಗುವಂಥದ್ದು ಕಡಿಮೆ, ಉದ್ಯೋಗಗಳು ಕೂಡ ಸಿಗುವಂಥದ್ದು ಕಡಿಮೆ. ನಿಮ್ಮ ಮನಸ್ಸಿನ ಹಿಡಿತ ಇಟ್ಕೋಬೇಕಾಗ್ತದೆ ಶನಿಯ ಪ್ರಭಾವದಿಂದ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನೆಗ್ಲೆಕ್ಟೆನ್ಸಿ ಮಾಡಬೇಡಿ. ಅಥವಾ ನನಗೆ ಬೇರೆ ಕೆಲಸ ಸಿಕ್ತು ಅಂತ ಇರೋ ಕೆಲಸ ಬಿಡಕ್ಕೆ ಹೋಗಬೇಡಿ.
ಇರೋ ಕೆಲಸ ಬಿಡೋದು, ಬೇರೆ ಕೆಲಸ ಸಿಕ್ತು ಅಂತ ಬೇರೆ ಕೆಲಸದ ಮೇಲೆ ಆಸೆ ಆಕಾಂಕ್ಷೆಗಳನ್ನ ತೋಡ್ಕೊಂಡು ಅಲ್ಲಿ ಹೋಗುವಂಥದ್ದು. ಸುಮಾರು ವರ್ಷಗಳ ಕಾಲ ಇರೋ ಕೆಲಸ ಬಿಟ್ಟರೆ ನಿಮಗೆ ಕೆಲಸ ಕಾರ್ಯಗಳು ಸಿಗೋದಿಲ್ಲ. 2.5-3 ವರ್ಷ ಗಂಟ ಒದ್ದಾಡಬೇಕಾಗ್ತದೆ. ಹೊಸ ವ್ಯಾಪಾರಗಳಿಗೆ ವ್ಯವಹಾರಗಳಿಗೆ ಕೈ ಹಾಕಬೇಕಾದ್ರೂ ಕೂಡ ಎಚ್ಚರಿಕೆಯಿಂದಿರಿ. ಉದ್ಯೋಗ ಅರಿಸಿ ನೀವು ಹೋಗಬೇಕು ಅಂದ್ರೂ ಕೂಡ ಇರೋ ಕೆಲಸನ ಕಳ್ಕೋಬೇಡಿ. ಇರೋ ಕೆಲಸ ಕೈಯಲ್ಲಿ ಹಿಡ್ಕೊಂಡೇ ಉದ್ಯೋಗ ಬೇರೆ ಕಡೆ ಪ್ರಯತ್ನ ಮಾಡಿ, ಅದು ಸಿಕ್ಕಿ ನಿಮಗೆ ಕಾನ್ಫಿಡೆಂಟ್ ಬಂತು ಅವಾಗ ಈ ಕೆಲಸ ಬಿಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗೆ ಈಡಾಗ್ತೀರಾ. ಉದ್ಯೋಗ ಅವಕಾಶಗಳನ್ನ ಕಳ್ಕೊಂಡು ಅವಮಾನಕ್ಕೂ ಈಡಾಗ್ತೀರಾ. ಎಚ್ಚರದಿಂದಿರಿ. ಇನ್ನು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳದಲ್ಲಿ ಯಾರನ್ನೂ ವಿರೋಧ ಕಟ್ಕೋಬೇಡಿ. ಯಾರ ಹತ್ರನೂ ಶತ್ರುತ್ವ ಕಟ್ಕೊಳ್ಳಿಕ್ಕೆ ಹೋಗಬೇಡಿ. ಬಹಳ ಗೌಪ್ಯವಾಗಿ, ಸೂಕ್ಷ್ಮವಾಗಿ, ಸೆನ್ಸಿಟಿವ್ ಆಗಿ ಜೀವನ ಮಾಡಬೇಕಾಗ್ತದೆ ಮೇಷರಾಶಿಯವರು. ಆತುರದ ನಿರ್ಧಾರಗಳನ್ನು ಮಾತ್ರ ತೆಗೆದುಕೊಳ್ಳಬೇಡಿ. ಆತುರದ ನಿರ್ಧಾರ ನೀವು ತಗೊಂಡ್ರೆ ನಿಮಗೆ ಲಾಸ್ ಆಗೋದು ಗ್ಯಾರಂಟಿ. ಆದರೆ ಮೇಷರಾಶಿಯವರಿಗೆ 2026ನೇ ವರ್ಷದ ಅರ್ಧ ವರ್ಷ ಅಂದರೆ ಜೂನ್ ತಿಂಗಳಿನ ನಂತರ ಶನಿಯ ಪ್ರಭಾವದಿಂದ ಆರೋಗ್ಯದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಸಾಂಸಾರಿಕ ಹಾಗೂ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತೀರಿ. ಅನಿರೀಕ್ಷಿತ ಪ್ರಯಾಣ ಮಾಡುವಂತಹ ಲಕ್ಷಣಗಳು ಕೂಡ ಬರುತ್ತೆ. ಆವಾಗ ಮಾನಸಿಕವಾಗಿ ಸ್ವಲ್ಪ ನರಳಾಟ ಹೆಚ್ಚಾಗುತ್ತೆ, ದುಂದು ವೆಚ್ಚ ಆಗುತ್ತೆ, ಅಧಿಕ ಖರ್ಚು ಮಾಡ್ತೀರಾ. ಇನ್ನು ವ್ಯಾಪಾರ ವ್ಯವಹಾರದ ಯೋಗ ನಾವು ನೋಡಬೇಕಂದ್ರೆ, ವ್ಯಾಪಾರ ವ್ಯವಹಾರದಲ್ಲಿ ಜೂನ್ ತಿಂಗಳಿನ ನಂತರ ಜುಲೈ, ಸೆಪ್ಟೆಂಬರು ಅಥವಾ ಆಗಸ್ಟು, ಅಕ್ಟೋಬರ್ ತಿಂಗಳಿನಲ್ಲಿ ನಷ್ಟದ ಬಾಧೆ ಇದೆ. ಸಾಲಗಾರರಾಗ್ತೀರಾ. ಕೊಡುವಂಥ ದುಡ್ಡು ಬರುವಂಥ ದುಡ್ಡಿನ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ. ಸಾಡೆ ಸಾತಿಯ ಮಧ್ಯಸ್ಥಾನದ ಪ್ರಭಾವ ಹೆಚ್ಚಾಗಿ ನೆಗೆಟಿವ್ ಪರಿಣಾಮಗಳನ್ನ ಬೀರುತ್ತೆ. ಸಾಲಬಾಧೆಯಿಂದ ಕೂಡ ನರಳಾಟ ಇದೆ, ಎಚ್ಚರ ವಹಿಸಿ. ಮತ್ತು ಸಾಡೆ ಸಾತಿಯ ಇನ್ನೊಂದು ಪ್ರಭಾವ ಅಂದರೆ ಮದುವೆ ಕಂಕಣ ಯೋಗದಲ್ಲಿ ಸಮಸ್ಯೆ ಅನುಭವಿಸ್ತೀರಾ. ಇದಕ್ಕೆಲ್ಲ ಮುಂದೆ ನಾನು ರೆಮಿಡಿ ಕೊಡ್ತೀನಿ ನಿಮಗೆ. 2026 ನಿಮಗೆ ಆಗುವಂತಹ ತೊಂದರೆ ತಾಪತ್ರೆಗಳು, ಶುಭ ಫಲಗಳು ಕೆಲವೊಂದು ಸಮಯದಲ್ಲಿ ಬರುತ್ತೆ. ಮದುವೆ ಕಂಕಣ ಪ್ರಾಪ್ತಿ ವಿಚಾರದಲ್ಲಿ ವಿಳಂಬ ಆದಾಗ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ಪ್ರೀತಿಸಿದ ಪ್ರೇಮಿಗಳು ಇದ್ದಕ್ಕಿದ್ದಂಗೆ ಮನಸ್ತಾಪ ಮಾಡಿಕೊಂಡು ಸಣ್ಣ ಪುಟ್ಟ ಗೊಂದಲಗಳಿಗೆ ಅಥವಾ ಹಠಕ್ಕೆ ಅಥವಾ ಚಟಕ್ಕೆ ಮನಸ್ಸಿನ ನಿಯಂತ್ರಣ ತಪ್ಪಿ ದೂರ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇದ್ರ ಬಗ್ಗೆನೂ ಎಚ್ಚರಿಕೆಯಿಂದಿರಿ. ಪ್ರೇಮಿಗಳು ದೂರ ಆಗುವಂಥ ಸಂಭವ ಇದೆ. ಮತ್ತು ದಾಂಪತ್ಯದಲ್ಲಿ ಕುಟುಂಬಸ್ಥರಿಂದನೇ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ. ಶನಿಯ ಕಾಡಾಟನೇ ಈ ಥರ ಇರುತ್ತೆ. ಬಹಳ ತಾಳ್ಮೆ ತಗೋಬೇಕು. ಬಹಳ ತಾಳ್ಮೆ ಸಂಯಮದಿಂದ ನೀವು ಜೀವನ ಮಾಡಬೇಕು. ಇನ್ನು ವಿದ್ಯಾರ್ಥಿಗಳ ಮನಸ್ಥಿತಿ ಪ್ರಕಾರ ಹೋಗೋಣ. ಶನಿಯ ಪ್ರಭಾವ, ಸಾಡೆ ಸಾತಿ ಶನಿಯ ಪ್ರಭಾವ ವಿದ್ಯಾರ್ಥಿಗಳ ಮನಸ್ಥಿತಿ ಮೇಲೆ ಚಂಚಲತೆಗೆ ಬಹಳ ಕಾರಣಕರ್ತನಾಗ್ತಾನೆ. ಸೆಲ್ಫ್ ಕಾನ್ಫಿಡೆಂಟ್ ಬಿಡೋದಿಲ್ಲ, ಬೇಜವಾಬ್ದಾರಿ ಕೊಡ್ತಾನೆ ವಿದ್ಯಾರ್ಥಿಗಳಿಗೆ. ಆವಾಗ ಶಿಕ್ಷಣದಲ್ಲಿ ಏರುಪೇರು ಆಗ್ತದೆ. ನಿಮ್ಮ ಗುರಿ, ನಿಮ್ಮ ಅಚೀವ್ಮೆಂಟ್ ತಲುಪಲಿಕ್ಕೆ ಒದ್ದಾಡ್ತೀರಾ. ಸ್ವಲ್ಪ ನೀವು ಡಿಸ್ಟರ್ಬೆನ್ಸ್ ಮಾಡಿಕೊಂಡ್ರೆ ಕೂಡ ಕಷ್ಟದ ಜೀವನ ನೋಡ್ತೀರಾ ವಿದ್ಯಾರ್ಥಿಗಳು. ಮನಸ್ಸಿನ ನಿಯಂತ್ರಣ ಹೆಚ್ಚಾಗಿ ನಿಮ್ಮ ಮನಸ್ಸಲ್ಲಿ ಹಿಡಿದುಕೊಳ್ಳಿ. ಒತ್ತಡದ ಪರಿಸ್ಥಿತಿಗಳನ್ನ ತಗೊಳ್ಳಿಕ್ಕೆ ಹೋಗಬೇಡಿ. ಒತ್ತಡ ಮೈ ಮೇಲೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಆಲಸ್ಯ ಮಾಡಬೇಡಿ. ಜೀವನದಲ್ಲಿ ಜಿಗುಪ್ಸೆ ತಗೋಬೇಡಿ. ಎಚ್ಚರ ವಹಿಸಿ. ನಿಧಾನಗತಿಯಲ್ಲಿ ಬದಲಾವಣೆಗಳಾಗ್ತಾ ಇರ್ತದೆ. ಎಷ್ಟು ತಾಳ್ಮೆ ತಗೊಂತೀರೋ ಅಷ್ಟು ನಿಧಾನಗತಿಯಲ್ಲಿ ಸಕ್ಸಸ್ಫುಲ್ ಕಾಣ್ತೀರಾ. ಸ್ವಲ್ಪ ಕಾಯಬೇಕಾಗ್ತದೆ. ಈ ವರ್ಷದಲ್ಲಿ 2026ನೇ ಇಸ್ವಿಲಿ ನೆಗೆಟಿವಿಟಿ ಅಂದರೆ ಮೂಲವಾಗಿ ಬರುವಂಥದ್ದು ಶನಿಯ ಕಾಡಾಟದಿಂದ ಆರೋಗ್ಯದ ಸಮಸ್ಯೆ, ಮೈಕೈ ನೋವಾಗುವಂಥದ್ದು, ತಲೆನೋವಾಗುವಂಥದ್ದು, ಸುಸ್ತಾಗುವಂಥದ್ದು, ವಾತ ಪಿತ್ತದ ಸಮಸ್ಯೆಗಳಾಗುವಂಥದ್ದು ಹೆಚ್ಚಾಗಿ ಕಾಡಾಟ ಆಗ್ತದೆ. ಅದು 2026 ಜೂನ್ ತಿಂಗಳಿನ ನಂತರ. ನಿದ್ರಾಹೀನತೆ ಕೊರತೆ ಕೂಡ ಕಾಡಾಟ ಆಗ್ತದೆ. ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೆಯದು ಆರೋಗ್ಯದ ಮೇಲೆ. ಹಾಗೆ ಏನು ಈ ನವೆಂಬರ್ ತಿಂಗಳಿನ ನಂತರ ಹೆಚ್ಚಾಗಿ ಹೊಸ ಕೆಲಸ ಕಾರ್ಯಗಳು ಅಥವಾ ವ್ಯಾಪಾರ ವ್ಯವಹಾರದ ವಿಚಾರಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಬರ್ತಾ ಇರ್ತವೆ. ಅದನ್ನು ಯೋಚನಾಶೀಲರಾಗಿ ಅದರ ಬಗ್ಗೆ ಸಾರಾಸಗಟಾಗಿ ತೂಗಿ ಅಂಥ ಕೆಲಸ ಕಾರ್ಯಗಳಲ್ಲಿ ನೀವು ತಗೊಂಡ್ರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಒಂದು ಲೈನ್ ನಿಮಗೆ ಸಿಗುತ್ತೆ. ವ್ಯಾವಹಾರಿಕವಾಗಿ ಎಲ್ಲ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಒಂದು ಸಕ್ಸಸ್ಫುಲ್ ನವೆಂಬರ್ ತಿಂಗಳಿನ ನಂತರ ಏನು ಮೇಷರಾಶಿಯವರಿಗೆ 2026ನೇ ಇಸ್ವಿಲಿ ಸ್ವಲ್ಪ ಅನುಕೂಲಗಳು ಕಂಡು ಬರುತ್ತೆ. ಇನ್ನು ನೀವು ವಾಹನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ
ಬಣ್ಣಗಳಲ್ಲಿ ಕೆಂಪು ಬಣ್ಣ ನಿಮಗೆ ಅದೃಷ್ಟದ ಫಲ ಬರುತ್ತೆ. ಮೇಷರಾಶಿಯವರು ಕೆಂಪು ಬಣ್ಣವನ್ನು ನೀವು ಆಯ್ಕೆ ಮಾಡಿಕೊಂಡು ಏನು ಕೆಲಸ ಕಾರ್ಯ ಮಾಡಬೇಕಾದರೂ, ವಾಹನ ಖರೀದಿ ಮಾಡುವಂಥದ್ದು, ಈ ಬಿಲ್ಡಿಂಗ್ಸನ್ನು ಖರೀದಿ ಮಾಡುವಂಥದ್ದು, ಪೈಂಟ್ ಮಾಡಿಸುವಂಥದ್ದು, ಯಾವುದೇ ಮಾಡಿದ್ರೂ ಕೂಡ ಕೆಂಪು ಬಣ್ಣದ ಪ್ರಯೋಗನ ತಗೊಳ್ಳಿ ನೀವು. ನಿಮಗೆ ಅದರಲ್ಲಿ ಬದಲಾವಣೆ ಹೆಚ್ಚು ಅದೃಷ್ಟದ ಫಲ ಕಾಣುತ್ತೆ. ಇನ್ನು ಸಾಡೆ ಸಾತಿಯ ಪ್ರಭಾವಕ್ಕೆ ಒಳಗಾದಂಥ ವ್ಯಕ್ತಿಗಳು ಮೇಷರಾಶಿಯವರು 2026ನೇ ಇಸ್ವಿಯಲ್ಲಿ ಈ ಸಾಡೆ ಸಾತಿಯಿಂದ ಬರುವಂಥ ನೆಗೆಟಿವಿಟಿ ಅಥವಾ ಏನಾದರೂ ಒಂದು ತೊಂದರೆ ತಾಪತ್ರೆಗಳು, ಪರಾವಿರೋಧ ಚರ್ಚೆಗಳು ಅಥವಾ ದೃಷ್ಟಿಗಳು, ಧನನಷ್ಟದ ಪ್ರಯೋಗಗಳು, ಸಾಲಬಾಧೆಗಳು ನಿಮಗೆ ತೀರಬೇಕಂದ್ರೆ ಈ ವರ್ಷದಲ್ಲಿ ನೀವು ಹನುಮಾನ್ ಚಾಲೀಸ್ ಪಠನೆ ಮಾಡೋದು ಉತ್ತಮ. ಪ್ರತಿದಿನ ಅಥವಾ ವಾರಕ್ಕೊಂದ್ಸಲಿ ಶನಿವಾರದ ದಿನ ಅಥವಾ ಮಂಗಳವಾರದ ದಿನ ಹನುಮಾನ್ ಚಾಲೀಸ್ ನೀವು ಪಠನೆ ಮಾಡ್ತಾ ಹೋಗಿ ಮೇಷರಾಶಿಯವರು. ಹಾಗೆಯೇ ಸೂರ್ಯನ ಆರಾಧನೆ ಮಾಡಿ, ಸೂರ್ಯ ಮಂತ್ರಗಳನ್ನ ನೀವು ಓದ್ಕೊತಾ ಹೋಗಿ ಮತ್ತು ಲಕ್ಷ್ಮೀ ದೇವಿಯ ಪೂಜೆ ಮಾಡಿ. ನಿಮಗಿರುವಂಥ ಸಮಸ್ಯೆಗಳು ದೂರ ಆಗುತ್ತೆ, ಸಾಡೆ ಸಾತಿಯ ಪ್ರಭಾವ ಕಡಿಮೆ ಆಗುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ 2026ನೇ ಇಸ್ವಿಯಲ್ಲಿ ವರ್ಷವಿಡೀ ಮೇಷರಾಶಿಯವರಿಗೆ ಮಿಶ್ರ ಫಲನೇ ಇದೆ. ನೀವು ತಾಳ್ಮೆ, ಸಹನೆ, ಸಂಯಮದಿಂದ ಇದ್ದರೆ ಇದನ್ನು ಗೆದ್ಕೊಂತೀರ. ಸಮಸ್ಯೆಗಳಿಗೆ ಈಡಾಗೋದಿಲ್ಲ. ತಟಸ್ಥವಾಗಿ ಜೀವನ ಮಾಡಿದ್ರೆ ನಿಮ್ಮ ಅದೃಷ್ಟ ಬದಲಾವಣೆ ಆಗ್ತದೆ. ವ್ಯರ್ಥ ಪ್ರಯತ್ನ ಮಾಡಬೇಡಿ. ಅನ್ನೆಸೆಸರಿ ನಿಮ್ಮ ಮೇಲೆ ನೀವು ಒತ್ತಡನ ಹಾಕೋಬೇಡಿ. ರಿಸ್ಕಿ ಕೆಲಸಗಳಿಗೆ ಕೈ ಹಾಕಬೇಡಿ. ಟೈಮ್ ಸುಮಾರು ಇರೋದ್ರಿಂದ ತಾಳ್ಮೆಯಿಂದಿರಿ. ತಟಸ್ಥವಾಗಿದ್ದರೆ ನಿಮ್ಮ ಅದೃಷ್ಟ ಬದಲಾವಣೆ ಆಗ್ತದೆ. ನಮಸ್ಕಾರ ವೀಕ್ಷಕರೇ, ನಮ್ಮ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ವಿಶೇಷ ಪರಿಹಾರ ಕೊಡ್ತಾ ಇರ್ತೀವಿ. ವರ್ಷ ಭವಿಷ್ಯದ ಬಗ್ಗೆ ವಿಶೇಷವಾಗಿ ತಿಳಿಸ್ತಾ ಹೋಗ್ತಾ ಇರ್ತೀವಿ. 12 ರಾಶಿಯವರ ಬಗ್ಗೆನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಾವು ಕೂಡ ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.